ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ ಚಾನಲ್. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಸ್ಟಡಿ ಮೇಡ್ ಈಸಿ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ ಲೆಸನ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶನ್ಗಳು ಏನೇನನ್ನು ಕೇಳಿದ್ದಾರೆ, MCQಗೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾನು ನಿಮಗಿಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಅಬ್ಸರ್ವ್ ಮಾಡಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಂದು ಅಂಕಕ್ಕೆ ಅಂತ ನೋಡೋದಾದರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ದಿಸ್ ಈಸ್ ಆಲ್ ಫಾರ್ 1 ಮಾರ್ಕ್ MCQ. ಎಷ್ಟು? 1 ಅಂಕದ ಪ್ರಶ್ನೆ ಆಗಿರುತ್ತೆ. ದಯವಿಟ್ಟು ನೋಡ್ಕೋಬೇಕಾಗುತ್ತೆ ತಾವೆಲ್ಲರೂ. ನೋಡಿ, ಇಲ್ಲಿ ಒಂದೇ ಒಂದು ಪ್ರಶ್ನೆ ತುಂಬ ಸತಿ ಕೇಳಿರುವಂಥದ್ದು. ದಯವಿಟ್ಟು ಅದನ್ನು ಅಬ್ಸರ್ವ್ ಮಾಡಿ. ನಾನು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ದ ಫಸ್ಟ್ ಕ್ವೆಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಗ್ರಾಫಿಕಲ್ ಮೇಲೆ ಟಚ್ ಆಗಿರೋವಂಥದ್ದು ನೋಡಿ, ಅಲ್ಲಿ ಎಷ್ಟು ಟಚ್ ಆಗಿದೆ ಪಾಯಿಂಟ್ಸ್, ಆ ಥರದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಅಬ್ಸರ್ವ್ ಮಾಡಿರೋ ಹಾಗೆ 1 2 3 4 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಜಸ್ಟ್ ನಾನು ಸಿಂಪ್ಲಿ ಯಾವ ರೀತಿ ಮಾಡೋದು ಅಂತ ಅದನ್ನ ಹೇಳಿದೆ. ತುಂಬ ಈಸಿಯೆಸ್ಟ್ ಕ್ವೆಶನ್ ಆಗಿರುತ್ತೆ. ನೆಕ್ಸ್ಟು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇಂಪಾರ್ಟೆಂಟ್. ಇಲ್ಲಿದೆ ನೋಡಿ, ಡಿಗ್ರಿ ಆಫ್ ದ ಪಾಲಿನಾಮ್ ಹೈಯೆಸ್ಟ್ ಈಸ್ 3 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಇವೆರಡು ಜಾಸ್ತಿ ಸತಿ ಕೇಳಿರೋವಂಥ ಪ್ರಶ್ನೆ. ಇದ್ರ ಮೇಲೆ ಇನ್ನು ಮಿಕ್ಕಿದ್ದನ್ನು ಕೂಡ ಕೇಳಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಬೋರ್ಡ್ ಎಕ್ಸಾಮ್ ಅವ್ರ ಪ್ರಕಾರ ಈಗೀಗ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಇವೆಲ್ಲನೂ 1 ಅಂಕದ ಪ್ರಶ್ನೆಯಾಗಿ ಕೇಳ್ತಿದ್ದಾರೆ. ದಯವಿಟ್ಟು ಈ ಪ್ರಶ್ನೆಗಳನ್ನ ನೋಡ್ಕೋಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ಅರ್ಥ ಆಗ್ತಿದೆಯಾ? ದಿಸ್ ಆರ್ ಆಲ್ಸೋ 1 ಮಾರ್ಕ್ ಕ್ವೆಶನ್ಸ್. ದಯವಿಟ್ಟು ನೋಡ್ಕೋಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ಈ ಪ್ರಶ್ನೆಗಳನ್ನು ಕೂಡ 1 ಅಂಕಕ್ಕೆ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಈ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಿಮಗೆ 1 ಮಾರ್ಕ್ಸ್ ಶಾರ್ಟ್ ಆನ್ಸರ್ ಆಗಿ ಬರೀರಿ ಅಂತ ಕೇಳ್ತಾರಲ್ಲ, ಆ ಜಾಗದಲ್ಲಿ ಕೇಳುವಂಥದ್ದು ಇದು ಇಂಪಾರ್ಟೆಂಟ್. ದಿಸ್ ಒನ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟು ನೋಡಿ, ಈ ಥರ ಈ ಕೊಟ್ಟನಲ್ಲ ಈ ರೀತಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಆ್ಯಂಡ್ ದ ಕ್ಯೂಬಿಕ್ ಪಾಲಿನಾಮಿಯಲ್, ಆ ಥರ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ದಿಸ್ ಆರ್ ಆಲ್ ಫಾರ್ 1 ಮಾರ್ಕ್. ಅರ್ಥ ಆಗ್ತಿದೆಯಾ? ಇವನ್ನೆಲ್ಲ 1 ಅಂಕಕ್ಕೆ ಕೇಳೋವಂಥದ್ದಾಗಿರುತ್ತೆ. ದಯವಿಟ್ಟು ಈ ಪ್ರಶ್ನೆಗಳನ್ನೂ ಕೂಡ ತಾವೆಲ್ಲ ನೋಡ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡೋಣ ಏನು ಅಂತ. ಓಕೆ, ದಿಸ್ ಆರ್ ಆಲ್ ಫಾರ್ 3 ಮಾರ್ಕ್ ಕ್ವೆಶನ್. ದಯವಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. ಈ ಥರ ಪ್ರಶ್ನೆಗಳನ್ನ ಈಗ ಆಲ್ರೆಡಿ ಕೇಳ್ತಿದ್ದಾರೆ ನಿಮ್ಮ ಎಕ್ಸಾಮ್ಗಳಲ್ಲಿ. ಓಕೆ, ದಿಸ್ ಈಸ್ ಫಾರ್ 3 ಮಾರ್ಕ್ ಕ್ವೆಶನ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದನ್ನು ಬಿಟ್ಟರೆ 3 ಮಾರ್ಕ್ಸಿಗೆ ಇನ್ಯಾವುದು ಕೇಳಲ್ಲ. ದಿಸ್ ಈಸ್ ಆಲ್ಸೋ ಫಿಕ್ಸ್ಡ್ ಕ್ವೆಶನ್. ಓಕೆ, ಹೇಳ್ತಾ ಇರೋ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದೆ ಅಲ್ವಾ? ಎಸ್, ನೀವು ಈ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ನಾನು ರಬ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮ್ಮ ಬುಕ್ಗಳಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಈ ರೀತಿ ಪ್ರಶ್ನೆಗಳು. ನಾನು ಯಾಕೆ ಇಲ್ಲಿ ಜಾಸ್ತಿ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ ಅಂದರೆ, ದಿಸ್ ಈಸ್ ಫಾರ್ ಹೋಮ್ ವರ್ಕ್. ಓಕೆ, ಹೋಮ್ ವರ್ಕ್. ನೀವೇ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಓಕೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಈಸಿಯಾಗಿ ಕಲೀಲಿ ನೀವು ಅಂತ ನಾನು ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಮಾಡ್ತೀರಲ್ವ ನೀವೆಲ್ಲ? ಎಸ್, ಯು ಕ್ಯಾನ್ ಡೂ ಇಟ್. ನೆಕ್ಸ್ಟ್ ಯಾವ ಥರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ ನೋಡಿ. ಕೆಲವೊಂದು ಟೈಮು ಈ ರೀತಿ ಪ್ರಶ್ನೆಗಳನ್ನೂ ಕೂಡ ಕೊಟ್ಟಿದ್ದಾರೆ. ಅಬ್ಸರ್ವ್ ಮಾಡ್ಬೋದು ನೀವು. ಈ ರೀತಿ ಪ್ರಶ್ನೆಗಳನ್ನೂ ಕೂಡ ಕೊಟ್ಟಿದ್ದಾರೆ ಫಾರ್ 3 ಮಾರ್ಕ್. ಓಕೆ, ಕೆಲವೊಂದು ಟೈಮ್ ಅಷ್ಟೇ ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮಗೆ ಅದೇ ಕೇಳ್ತಾರಂತ ಹೇಳಿದ್ದೀನಿ, ಬಟ್ ಇದನ್ನು ಕೂಡ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಅದ್ರ ಬದಲು ಇದನ್ನು ಕೇಳೋ ಚಾನ್ಸಸ್. ಇದನ್ನು ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಕೂಡ ಗೊತ್ತಿರೋದಿಲ್ಲ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ನಿಮಗೇನಾದರೂ ಈ ಕ್ವಶನ್ನ ಸಾಲ್ವ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅರ್ಥ ಆಯಿತಾ? ನೋಡೋಣ, ಇದು ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಕ್ವಶನ್ಸ್ಗಳನ್ನ ನೋಡೋಣವಾ? ಓಕೆ, ನೆಕ್ಸ್ಟ್ ಕ್ವಶನ್. ಐ ಆಲ್ರೆಡಿ ಸಾಲ್ವ್ಡ್ ಇಯರ್. ಸಿ, ಅಬ್ಸರ್ವ್. ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸಾಲ್ವ್ ಮಾಡಿದ್ದೀನಿ ನೋಡಿ, ಇಲ್ಲಿ ಸಾಲ್ವ್ ಮಾಡಿದ್ದೀನಿ ಯಾವ ರೀತಿ ಅಂತ ಅಬ್ಸರ್ವ್ ಮಾಡ್ಬೋದಾ? ಇಲ್ಲಿ ಕಾಣಿಸ್ತಿದೆಯಾ? ಇದರಲ್ಲಿ ಒಂದಕ್ಕೆ ನಾನು ಸಾಲ್ವ್ ಮಾಡಿ ತೋರಿಸಿದ್ದೀನಿ ಫಸ್ಟ್ ಕ್ವೆಶನ್ಗೆ. ದಯವಿಟ್ಟು ಅಬ್ಸರ್ವ್ ಮಾಡಿ. ಇನ್ನೆಲ್ಲ ನೀವೇ ಮಾಡ್ತೀರಾ ಇದೇ ರೀತಿ ಸೇಮು, ಏನಿಲ್ಲ. ಇದು ನೋಡಿ, ನೀವು ಆಲ್ಫಾ 1 is ಬೀಟಾ ಅಂತ ತೊಗೊಂಡಿದ್ದೀನಿ. ಆಲ್ಫಾ is equal to 3, ಬೀಟಾ is equal to 2 ಅಂತ ತೊಗೊಂಡಿದ್ದೀನಿ. ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದ, ಗೊತ್ತಲ್ವಾ?
ಸಮ್ಮು ಮತ್ತು ಪ್ರಾಡಕ್ಟ್ ಅದನ್ನು ಮಾಡಿದ್ದೀನಿ. ಆಲ್ಫಾ ಅಂದರೆ 3, ಬೀಟಾ ಅಂದರೆ 2. 2 + 3 = 5. ರೈಟ್ ಆನ್ಸರ್. ಆಲ್ಫಾ ಇಂಟು ಬೀಟಾ ಅಂದರೆ ಏನಂತ ತೊಗೊಂಡಿದ್ದೀನಿ, 3 × 2. 3 × 2 ಅಂದರೆ 6 ಬರುತ್ತೆ. ನೋಡಿ, ನಿಮಗೆ ಒಂದು ಫಾರ್ಮುಲಾ ಕರೆಕ್ಟಾಗಿ ನಿಮ್ಮ ತಲೆಯಲ್ಲಿರಬೇಕು. ಇದನ್ನು 100% ಈ ಫಾರ್ಮುಲಾ ಮೇಲೆ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ, ಓಕೆ, ಪ್ಲಸ್ ಆಲ್ಫಾ ಇಂಟು ಬೀಟಾ. ಅರ್ಥ ಆಗ್ತಿದೆಯಾ? ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಹೋಗಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ. x² ಹಾಗೆ ಬರ್ಕೊಳ್ಳಿ. ನಿಮಗೆ ಆಲ್ಫಾ ಪ್ಲಸ್ ಬೀಟಾ ಮಾಡಿದಾಗ ಎಷ್ಟು ಬಂದಿದೆ? 5 ಬಂದಿದೆ. ಅದನ್ನು ಹಾಗೆ ಬರೀರಿ. ಸಾರಿ, ಇಲ್ಲಿ ಆಲ್ಫಾ ಇದೆ, ಇಲ್ಲಿ ಬಿಟ್ಟಿದ್ದೀನಿ. ಓಕೆ, 5x. ಒಂದು ನಿಮಿಷ ಅಬ್ಸರ್ವ್ ಮಾಡಿ ಕೇರ್ಫುಲಿ. ಇಲ್ಲಿ x ಇದೆ, ಅಬ್ಸರ್ವ್ ಮಾಡಿ. ಅಲ್ಲಿ x ಬಿಟ್ಟಿದ್ದೀನಿ ಫಾರ್ಮುಲಾದಲ್ಲಿ, ಈ ಜಾಗದಲ್ಲಿ x ಇದೆ ಇಲ್ಲಿ. ಓಕೆ, ಎಕ್ಸ್ನ ನಾನು ಹಾಗೆ ಬರ್ಕೋತೀನಿ. ಇದು ಫಾರ್ಮುಲಾ ಬ್ಯಾಕ್ ಹೊಡಿಲೇಬೇಕು ನೀವು. ಅರ್ಥ ಆಗ್ತಿದೆಯಾ? ಆ ಫಾರ್ಮುಲಾದಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟು ಆಲ್ಫಾ ಇಂಟು ಬೀಟಾ ಮಾಡಿದಾಗ ನಿಮಗೆ ಎಷ್ಟು ಬಂದಿದೆ ಆನ್ಸರು? ದಟ್ ಈಸ್ 6 ಬಂತಾ? ಆನ್ಸರ್ ಬಂದಿದೆಯಾ? ಇಷ್ಟನ್ನು ಮಾಡಿದ್ರೆ ನಿಮಗೆ 100% ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಈ ಥರದ್ದು ಕೆಲವೊಂದು ಟೈಮ್ ಕೇಳಿದ್ದಾರೆ. ನೋಡಿ, ಇಲ್ಲಿ ನಿಮಗೆ √3 ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಇಲ್ಲಿ ಮಾಡಿದ್ದೀನಿ. ಇದು ನೋಡ್ಕೊಂಡು ಬೇಕಂದ್ರೆ ನೀವು ಮಾಡ್ಬೋದು. ಇನ್ನು ಮಿಕ್ಕಿದೆಲ್ಲ ಮಾಡ್ತೀರಲ್ವ, ವೆರಿ ಗುಡ್. ಇದನ್ನು ಕೂಡ 3 ಮಾರ್ಕರಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ವೆರಿ ಇಂಪಾರ್ಟೆಂಟ್ ಈ ಥರ ಪ್ರಶ್ನೆನೂ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ಅಬ್ಸರ್ವ್ ಮಾಡಿ. ದಿಸ್ ಈಸ್ ಆಲ್ಸೋ ಫಾರ್ 3 ಮಾರ್ಕ್ ಕ್ವೆಶ್ಚನ್ ಆಗಿರುತ್ತೆ. ಅಬ್ಸರ್ವ್ ಮಾಡಿ, ದಿಸ್ ಈಸ್ ಆಲ್ಸೋ ಫಾರ್ 3 ಮಾರ್ಕ್. ಯಾವ ರೀತಿ ಅಂದರೆ ನಿಮಗೆ ಹೇಗಿದ್ರು ಗೊತ್ತಿರುತ್ತೆ. x² + 7x + 10 = 0. ನಿಮಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಿರುತ್ತೆ. ಹೌದಪ್ಪ, ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಿರುತ್ತೆ. ಇದನ್ನು ಕೂಡ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಅರ್ಥ ಆಗ್ತಿದೆಯಲ್ವಾ? ಈಗ ಸಾಲ್ವ್ ಮಾಡಿ ತೋರಿಸ್ತೀನಿ. ಅಬ್ಸರ್ವ್ ಇಲ್ಲಿದೆ ನೋಡಿ, ಈ ರೀತಿ ಸಾಲ್ವ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಫಸ್ಟ್ ನಿಮಗೆ ಮಾಡಾದಮೇಲೆ ನಿಮಗೆ ಆನ್ಸರ್ ಏನು ಬರುತ್ತೆ ಅಂದರೆ x -5 ನೋಡಿ, ಫಸ್ಟ್ ನಿಮಗೆ x + 5 ಅಂತ ಬರುತ್ತೆ, = 0. ಆಮೇಲೆ x + 2 ಅಂತ ಬರುತ್ತೆ, = 0. ನೀವೇನು ಮಾಡ್ತೀರಾ? ಈ ಕಡೆ ಕಳಿಸಿದ್ರೆ -5, x -2 ಅಂತ ತೊಗೋತೀರ. 1 ಈಸ್ ಆಲ್ಫಾ. ನೋಡಿ, ಇದನ್ನು ನಾನು ಆಲ್ಫಾ ಅಂತ ಕನ್ಸಿಡರ್ ಮಾಡಿದರೆ ದಿಸ್ ಈಸ್ ಐ ಆಮ್ ಕನ್ಸಿಡರಿಂಗ್ ಬೀಟಾ. ನೋಡಿ, ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ ಏನು? ಆಲ್ಫಾ ಪ್ಲಸ್ ಬೀಟಾ = -b/a ಅಲ್ವಾ? ಆ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ. ಆಲ್ಫಾ ಅಂದರೆ ಎಷ್ಟಿದೆ ಅಲ್ಲಿ ನೋಡಿ, ಆಲ್ಫಾ ಅಂದರೆ 5 ಇದೆ, -5 ನೆನ್ಪಿಟ್ಕೊಳ್ಳಿ. ಆಮೇಲೆ -2, ದೆನ್ -b/a ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? x² + 7x + 10 ಅಂತ ಇದೆ. b ಅಂದರೆ ಏನಿದೆ ಅಲ್ಲಿ? ನಮಗೆ 7 ಇದೆ, +7 ಇದೆ, ಹೌದಲ್ವಾ? -7. a ಅಂದರೆ ಏನಿದೆ ಕೆಳಗಡೆ? ಏನೂ ಇಲ್ಲ, 1 ಇರುತ್ತೆ. ನಾರ್ಮಲಾಗಿ ಬಿಟ್ಬಿಡಿ. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋಗುತ್ತೆ. ದಟ್ ಈಸ್ -7 = -7. ನೋಡಿ, ಈಕ್ವಲ್ ಬಂದಿದೆಯಾ? ಎಸ್. ಈ ರೀತಿ ಇದನ್ನು ಕೂಡ ಮಾಡುವಂಥದ್ದಾಗಿರುತ್ತೆ. ಅದೇ ರೀತಿ ನೀವು ಅಬ್ಸರ್ವ್ ಮಾಡೋದಾದರೆ ಇನ್ನೊಂದು ಕೂಡ ನಾನು ಮಾಡಿ ತೋರಿಸ್ತೀನಿ. ಏನು ಕೇಳಿದರೆ, ದೆನ್ ಯು ಹ್ಯಾವ್ ಟು ಆಲ್ಫಾ ಇಂಟು ಬೀಟಾ, ಓಕೆ, = c/a. ಓಕೆ, ಹೌದಲ್ವಾ? c/a. ವಾಟ್ ಈಸ್ ದ ಆಲ್ಫಾ? ಆಲ್ಫಾ ಈಸ್ ಆಲ್ರೆಡಿ ಹೇಳಿದ್ದೀನಿ, -5 ಇಂಟು ಬೀಟಾ ಈಸ್ -2 = c ಅಂದರೆ ಏನಪ್ಪ ಇಲ್ಲಿ ಕೊಟ್ಟಿರೋದು? 10. 10 / 1 ಅಂದರೆ 10 ಅಲ್ವಾ ಬರೋದು? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋಗುತ್ತೆ. ನಾವು ಇಲ್ಲಿ ಇಂಟು ಮಾಡ್ತಿದ್ದೀವಿ, ಅಬ್ಸರ್ವ್ ಮಾಡಬೇಕು. 5 2s are 10 ಪ್ಲಸ್ ಆಗುತ್ತೆ ಪಾಸಿಟಿವ್. ದೆನ್ ದಿಸ್ ಆರ್ ಆಲ್ ಈಕ್ವಲ್. ಓಕೆ, ಈ ರೀತಿ ವೆರಿಫಿಕೇಷನ್ ಮಾಡೋದನ್ನು ಕೂಡ ನಿಮಗೆ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಅಬ್ಸರ್ವ್ ಮಾಡಿ, ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳಿದರೆ ತುಂಬ ಸತಿ ಒಂದು ಮಾಡೆಲ್ ಪೇಪರಲ್ಲಿ ಕೇಳಿರೋವಂಥದ್ದಾಗಿರೋದು ಇದು. ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಒನ್ ಆಫ್ ದ ಝೀರೋ ಆಫ್ ದ ಪಾಲಿನಾಮಿಯಲ್ ಈಸ್ ಏನಂತ ಹೇಳ್ತಿದೆ? x² p(x) = x² - 5x - k is 1 more than the other 0. Find the value of the k. ನೋಡಿ, ಆಲ್ಫಾ
is equal to beta plus 1. One of the zeros of the polynomial is 1 more than the other zero ಅಂತ ಹೇಳ್ತಿದ್ದಾರೆ. ಸೊ ದಟ್ ನೀವು ಈ ಈಕ್ವೇಷನ್ನ ಬರಿಬೇಕಾಗತ್ತಲ್ಲಿ. ಅರ್ಥ ಆಗ್ತಿದೆಯಾ? ಕ್ವಶನ್ ಅರ್ಥ ಮಾಡ್ಕೊಂಡಾಗ ಬಂತಾ? ಎಸ್. ನೆಕ್ಸ್ಟ್ ನಿಮಗೆ ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ ಗೊತ್ತಿದೆ. ಎಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಇದರದ್ದು ಕಲೀರಿ ಅಂತ ಹೇಳ್ತಾ ಇದ್ದೀನಿ. ಒಂದೊಂದು ಸತಿ ನಿಮಗೆ MCQನಲ್ಲಿ ಈ ಫಾರ್ಮುಲಾಗಳನ್ನ ಕೇಳ್ತಾರೆ ನೋಡಿ. ಇದಾದಮೇಲೆ ಇದಕ್ಕೆ ನೀವೇನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಆಲ್ಫಾ ಅಂದರೆ ಏನಪ್ಪ ಇಲ್ಲಿ? ಆಲ್ಫಾ ಅಂದರೆ ಬೀಟಾ ಪ್ಲಸ್ 1 ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಈ ಜಾಗದಲ್ಲಿ. ಅರ್ಥ ಆಗ್ತಿದೆಯಾ? ಆಲ್ಫಾ ಜಾಗದಲ್ಲಿ ಬೀಟಾ ಪ್ಲಸ್ 1 ಅಂತ ಏನು ಮಾಡಿದ್ದೀನಿ? ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಅರ್ಥ ಆಗಿದೆಯಾ? ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಅರ್ಥ ಆಗ್ತಿದೆಯಾ? ಈ ಜಾಗದಲ್ಲಿ ನಾನು ಏನು ಮಾಡಿದ್ದೀನಿ? ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇದು ಇನ್ನೇನು ಇಲ್ಲಿದೆ ನೋಡಿ -5. ಅಲ್ಲಿ ಏನಿದೆಯೋ ಸೈನ್ ಸಮೇತ ಅದನ್ನು ತೊಗೋಬೇಕು. ಅರ್ಥ ಆಗ್ತಿದೆಯಾ? ಅಲ್ಲಿ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಆ ಸೈನ್ ಸಮೇತ ನಾವು ತೊಗೋಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಬೀಟಾ ಆಗುತ್ತೆ. ಓಕೆ, ದಿಸ್ ಇಸ್ 1 ಹಾಗೆ ಇಟ್ಕೊಳ್ಳಿ. ದಿಸ್ ಇಸ್ 5. ನೆಕ್ಸ್ಟ್ ಏನು ಮಾಡ್ತೀರಾ? ಈ 1 ಆ ಕಡೆ ಕಳಿಸ್ಕೊಳ್ಳಿ, 2 ಬೀಟಾ ಉಳ್ಕೊಳ್ಳುತ್ತೆ. ವಾಟ್ ಹ್ಯಾಪನ್? 2 ಬೀಟಾ ಇಸ್ ಈಕ್ವಲ್ ಟು 5 ಮೈನಸ್ 1 ಅಂದರೆ ಏನಾಗುತ್ತೆ? 2 ಬೀಟಾ 4 ಅಲ್ವಾ? 2 1s 2 2s. ನೆಕ್ಸ್ಟ್ ಏನು ಮಾಡ್ತೀರಾ? ನೀವು ಈಕ್ವೇಷನ್ನ ಬರ್ಕೊಂಡಿದ್ದೀರಾ. ನಿಮಗೆ ಬೀಟಾ ಏನು ಬಂದಿದೆ? 2 ಪ್ಲಸ್ 1 ಈಸ್ ಆಲ್ಫಾ, ದಟ್ ಈಸ್ 3 ಅಲ್ವಾ ಬಂದಿರೋದು. ಇಷ್ಟನ್ನು ನಿಮಗೆ ಆಲ್ಫಾ 3 ಬಂತು. ಆಲ್ಫಾ ಬೀಟಾ ಗೊತ್ತಾಯಿತು. ಓಕೆ, ಈಗೇನು ಮಾಡ್ತೀರಾ? ಈ ವ್ಯಾಲ್ಯೂನ ಕಂಡುಹಿಡಿತೀರಾ. ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಅಬ್ಸರ್ವ್ ಮಾಡಿ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ, ಅಬ್ಸರ್ವ್ ಮಾಡಿ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಏನು ಬಂತು ನಮಗೆ? 3 ಬಂದಿದೆ. ಹೌದಾ? ನಾನು ಇಲ್ಲಿ ಬರಿತಿದ್ದೀನಿ, ಇಲ್ಲಿ ಜಾಗ ಇಲ್ಲ ಅಂತ. ಬೀಟಾ ವ್ಯಾಲ್ಯೂ ಏನು ಬಂದಿದೆ? 2 ಬಂದಿದೆ. ಸಿ ವ್ಯಾಲ್ಯೂ ಏನು? ಸಿ ವ್ಯಾಲ್ಯೂ ಇಸ್ ಕೆ ಅಂತ ಕೊಟ್ಟಿದ್ದಾರೆ ಅವರು. ಸಿ ಇರೋ ಜಾಗದಲ್ಲಿ ಕೆ ಇದೆ. ಅಬ್ಸರ್ವ್ ಮಾಡಿ. ಏನಿಲ್ಲ ಅಂದರೆ 1 ಇರುತ್ತೆ ಕೆಳಗಡೆ. ಇಟ್ಸ್ ಓಕೆ, ಲೀವ್ ಇಟ್. 3 ಇಂಟು 2 ಅಂದರೆ 6 ಅಲ್ವಾ? ಕೆ ಇಸ್ ಈಕ್ವಲ್ ಟು 6. ಅರ್ಥ ಆಯ್ತಾ? ಈ ರೀತಿ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಓಕೆ, ಇದನ್ನು ಕೂಡ ಕಲ್ತ್ಕೋಬೇಕು ತಾವೆಲ್ಲ. ಅರ್ಥ ಆಯ್ತಾ? ಸಾಲ್ವ್ ಮಾಡಿದ್ದೀನಿ, ನೀವು ನೋಡಿಕೊಂಡು ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳಿ. ಓಕೆ, ಸೇಮ್ ಕ್ವಶನ್ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಇಫ್ ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈಸ್ 2 ದೆನ್ ಫೈಂಡ್ ದ ಕೆ ವ್ಯಾಲ್ಯೂ. ಎಕ್ಸ್ ಇರೋ ಜಾಗದಲ್ಲಿ ಜಸ್ಟ್ ಯು ಸಬ್ಸ್ಟಿಟ್ಯೂಟ್ 2. ಏನು ಮಾಡಬೇಕು? ಯು ಜಸ್ಟ್ ಸಬ್ಸ್ಟಿಟ್ಯೂಟ್ 2. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ತೊಗೊಂಡ್ರೆ ಎಕ್ಸ್ ಇರೋ ಜಾಗದಲ್ಲಿ ನೀವೇನು ಮಾಡಬೇಕು? ಸಬ್ಸ್ಟಿಟ್ಯೂಟ್ನ ಮಾಡಬೇಕು. ಎಕ್ಸ್ ಇರೋ ಜಾಗದಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆಗ ಏನು ಸಿಗುತ್ತೆ? ಕ್ವೆಶನ್ ನೋಡಿ, ಇಲ್ಲಿ ಡಿಫ್ರೆಂಟ್ ಆಗಿದೆ. ಅರ್ಥ ಆಗ್ತಿದೆಯಲ್ವಾ? ಅಲ್ಲಿ ಬೇರೆ ಕೊಟ್ಟಿದ್ದ. ಓಕೆ, ಈ ರೀತಿ ಕೊಟ್ಟರೆ ಈ ರೀತಿ. ಅದಕ್ಕೆ ನಾನು 2 ಕ್ವಶನ್ ತೊಗೊಂಡು ನಿಮಗೆ ಸಾಲ್ವ್ ಮಾಡಿದ್ದು. ಇಲ್ಲಿ ನೋಡಿ, ಇಫ್ ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ ಕೆ ಈಸ್ 2 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಅರ್ಥ ಆಗ್ತಿದೆಯಾ? ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ದ ಪಾಲಿನಾಮಿಯಲ್ ಲೆಸನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಈಗಲೇ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.